ಯಾವ ಜನ ದೌರ್ಭಾಗ್ಯವಂತರಾಗ್ತಾರೆ, ಯಾವ ಜನ ಪ್ರಬಲರಾಗ್ತಾರೆ, ಇದನ್ನು ಹೆಂಗೆ ಕಂಡುಹಿಡಿಯೋದು? ನಮ್ಮ ಒಂದು ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರವಾಗಿ ಯಾವ ಗ್ರಹಗಳ ಒಂದು ಪ್ರಭಾವದಿಂದ ಈ ಥರ ಆಗ್ತಾ ಇರುತ್ತೆ. ಇದರಲ್ಲಿ ವಿಶೇಷವಾಗಿ ನಾವು ನೋಡಬೇಕಾಗಿರೋದು 3 ಇಂಪಾರ್ಟೆಂಟ್ ಆಗಿರುವಂಥ ಗ್ರಹ. ಮೊದಲನೇ ಗ್ರಹವನ್ನು ನಾವು ನೋಡೋದಾದರೆ ಶನಿ. ಯಾವಾಗ ತಮ್ಮ ಜನ್ಮ ಜಾತಕದಲ್ಲಿ ಉಚ್ಚನಿದ್ದಾನೆ, ನೀಚನಿದ್ದಾನೆ, ಕರ್ಮಕಾರಕನಾಗಿದ್ದಾನೆ, ಏನೇ ಒಂದು ಆಗಿರಲಿ, ಅಂತಹ ಸಂದರ್ಭದಲ್ಲಿ ತಾವು ಹಾರ್ಡ್ ವರ್ಕ್ ಮಾಡಬೇಕು. ತಮ್ಮ ಒಂದು ಕರ್ತವ್ಯದ ಮೇಲೆ ತಮಗೆ ಪ್ರಾಬಲ್ಯತೆ ಇರಬೇಕು. ಮನಸ್ಸು ಚಂಚಲಗೊಳಿಸ್ಕೋಬಾರ್ದು. ಕರ್ತವ್ಯ ನಿಷ್ಠೆಯಿಂದ ತಾವು ಕರ್ತವ್ಯವನ್ನು ಮಾಡಿದಾಗ ಶನಿ ತಮಗೆ ಪ್ರಬಲವಾಗಿ ನಿಂತ್ಕೊಳ್ತಾನೆ. ಎರಡನೇ ಗ್ರಹ ಬಂದು ಮಂಗಳ. ಮಂಗಳ ಯಾವಾಗ ತಮ್ಮ ಒಂದು ಬಚಕ್ರದಲ್ಲಿ ಉಚ್ಚ ಸ್ಥಾನದಲ್ಲಿ ನೀಚನಾಗಿರ್ತಾನೆ, ಅಂತಹ ಸಂದರ್ಭದಲ್ಲಿ ತಾವೇನು ವಿಳಂಬ ಮಾಡೋದು ಜಾಸ್ತಿ. ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಜಿಮ್ಗೆ ಸೇರ್ಕೊಂಡಿರ್ತೀರಿ, ಆ ಜಿಮ್ನ ಕಂಟಿನ್ಯೂ ಮಾಡಲ್ಲ, ಅಲ್ಲೇ ಸ್ಟಾಪ್ ಮಾಡಿಬಿಡ್ತೀರಿ. ಯಾವುದಾದ್ರು ಕೆಲಸ ತಾವು ಪ್ರಾರಂಭ ಮಾಡ್ತೀರಿ, ಅದನ್ನು ಕಂಟಿನ್ಯೂ ಮಾಡಲ್ಲ, ಕನ್ಸಿಸ್ಟೆನ್ಸಿ ಇರಲ್ಲ, ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತೀರಿ. ಮೂರನೇದಾಗಿ ನಾವು ನೋಡಿದ್ರೆ ಚಂದ್ರ. ಮನಸ್ಸಿನ ಸ್ಥಿತಿಯ ಮೇಲೆ ನಿಯಮಿತವಾಗಿರುತ್ತೆ. ಮನಸ್ಸು ಚಂಚಲತೆಯನ್ನು ಆಗುವಂಥದ್ದು, ದೌರ್ಭಾಗ್ಯವನ್ನು ತೆಗೆದುಕೊಳ್ಳುವಂಥದ್ದು, ಮನಸ್ಸಿನ ಒಂದು ಪ್ಯಾನಿಕ್ ಆಗಿ ಡಿಸಿಷನ್ ತೊಗೊಂಡ್ಬಿಡುವಂಥದ್ದು. ಈ 3 ಗ್ರಹಗಳ ಒಂದು ಅಸ್ತಿತ್ವತೆಯನ್ನು ನಮ್ಮ ಕರ್ಮಗಳಿಂದ ನಾವು ಪ್ರಾಬಲ್ಯತೆಯನ್ನು ನಾವು ಮಾಡಿಕೊಂಡ್ರೆ ಶನಿ, ಮಂಗಳ ಮತ್ತು ಚಂದ್ರ, ಈ 3 ಗ್ರಹ ತುಂಬಾನೇ ಒಂದು ಉತ್ತಮವಾಗಿದ್ದಾಗ ನಮ್ಮ ಒಂದು ಕ್ರಿಯಾಕರ್ಮದ ಅನುಸಾರವಾಗಿ ನಾವು ಅದನ್ನ ಪ್ರಬಲ ಮಾಡಿಕೊಂಡ್ರೆ ವಿ ಆರ್ ದ ಸಕ್ಸಸ್.